ಗಮನವಿಟ್ಟು ಕೇಳಿ. ಆಯ್ತು ಗುರು, ತಲೆ ಹೋಗೋ ಥರ ಸ್ಟ್ರೆಸ್ ಮಾಡ್ಕೊತಾನೆ ಇರ್ತಿರಲ್ಲ, ಹಬ್ಬ ಅಂದರೆ ಇನ್ನೆಷ್ಟು ವರ್ಷ ಬದುಕ್ತೀರಾ? ನೀವೇನಾದರೂ ಫ್ರೆಂಡ್ಸ್ ಜೊತೆ 3 days ಟ್ರಿಪ್ ಹೋದರೆ 3rd day ಆಗ್ತಿದ್ದಂಗೆ ಮಚ್ಚ ಇವತ್ತೇ ಲಾಸ್ಟ್ ಡೇ, ಎಲ್ಲ ಪ್ಲೇಸ್ ತಿರುಗಿಬಿಡೋಣ, ಎಲ್ಲ ತಿನ್ನೋಣ, ಮಜಾ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೀರ ಅಲ್ವಾ? ಅದೇ ಥರ ಲೈಫ್ ಕೂಡ ಯಾವಾಗ ಇರ್ತೀವಿ, ಯಾವಾಗ ಡುಮ್ ಅಂತೀವಿ ಯಾವನಿಗೆ ಗೊತ್ತು? ಪ್ರತಿದಿನವೂ ಇವತ್ತೇ ಲಾಸ್ಟ್ ಡೇ ಟ್ರಿಪ್ ಅನ್ನೋ ಎನರ್ಜಿಯಲ್ಲಿ ಏನು ರೋಗ ನಿಮಗೆಲ್ಲ? ಪ್ರಾಬ್ಲಮ್ಸ್ ಮಣ್ಣು ಮಸಿ ಯಾವ ಮನುಷ್ಯಂಗಿರಲ್ಲ. ಹಾಗಂತ ಉಸಿರಾಡೋದು ಬಿಡ್ತೀವ, ತಿನ್ನೋದು ಬಿಡ್ತೀವ? ಇಲ್ಲ ತಾನೇ. ಹೊತ್ತು ಸಾಕಾಗಿ ಆಮೇಲೆ ನಾವೇ ಚೆನ್ನಾಗಿ ಮೆಗ್ಡಿನೋ ಅಥವಾ ಮನೇಲಿ ಮಾಡಿರೋ ಮುದ್ದೆನೋ ಮೇಯ್ತೀವಿ. ಆದರೆ ಇವೆಲ್ಲದ್ರ ಮಧ್ಯ 4 ದಿನದ ಈ ಜೀವನ, ಅದನ್ನು ಬದುಕೋದನ್ನೇ ಮರ್ತೋದ್ರೆ ಹೆಂಗೆ ಹೇಳಿ? ಬಿಕ್ನಾಸಿ ಜೀವನ ಬದುಕ್ಬಿಟ್ಟು ಹೋಗೋಣ ಅನ್ನಂಗಿರಬಾರ್ದು. ಸಖತ್ ಜೀವನ ಸೆಕ್ಸಿಯಾಗಿ ಬದುಕ್ಬಿಡ್ಬೇಕು ಅನ್ನಂಗಿರಬೇಕು. ನಿಮ್ಮ ಸ್ಟ್ರೆಸ್ ನಿಮ್ಮ EMI ಕಟ್ಟಲ್ಲ, ನಿಮ್ಮ ಟೆನ್ಷನ್ ನಿಮ್ಮ ವಾಟರ್ ಬಿಲ್ ಕಟ್ಟಲ್ಲ, ನಿಮ್ಮ ಯೋಚನೆ ನಿಮ್ಮ ಶಾಪಿಂಗ್ ಬಿಲ್ ಕಟ್ಟಲ್ಲ. ಆರಾಮಿರಿ ಯಜಮಾನ್ರಿ ಸ್ವಲ್ಪ. ಜಿಂದಗಿ ನಮ್ಮ ಮೆಲಗಿ ದೊಬಾರಲ್ಲಿ ಹೇಳ್ದಂಗೆ ಸಬ್ ಲಿಖಾ ಹುವಾ ಹೈ ದೋಸ್ತ್. ಎಲ್ಲ ಬರ್ದಿದ್ದಾನೆ ಭಗವಂತ, ನೀನು ಯಾಕೆ ಗುರು ಈ ಲೆವೆಲ್ಗೆ ಬಟ್ಟೆ ಹರ್ಕೊಂಡು ಬಾಯಿ ಬಿಡ್ಕೋತೀಯ? ಮತ್ತೆ ನಿಮ್ಮ ಕೆಲಸ ಏನೋ ಜೀವನ ಮಾಡೋದಷ್ಟೇ. ನಿಮ್ಮ ಟೈಮ್ ಬಂದಾಗ ಬಸ್ಸಲ್ಲಿ ಕಂಡಕ್ಟರ್ ಇಳಿಸ್ದಂಗೆ ಆ ಭಗವಂತ ನಿಮ್ಮನ್ನೇ ಏರ್ಸ್ಕೋತಾನೆ. ಅಲ್ಲಿವರೆಗೆ ಇಲ್ಲೇನಾದರೂ ಮಣ್ಣನ್ನು ಗಟ್ಟಿ ಮಾಡಿಬಿಟ್ಟು ಹೋಗಿ. ಏನು ದೇವ್ರ ಜೊತೆ ಡೀಲ್ ಮಾಡ್ಕೊಂಡಿದ್ರ? ದೇವ್ರೆ ಈ ಜನ್ಮ ಅಲ್ಲಿ ಸ್ಟ್ರೆಸ್ ಇದೆ ಜಾಸ್ತಿ, ನೆಕ್ಸ್ಟ್ ಜನ್ಮ ಅಲ್ಲಿ ಖುಷಿಯಾಗಿರ್ತೀನಿ ಅಂತ. ದೇವ್ರೇ ನಿಮ್ಮ HR ಕೆಟ್ಟೋದ್ನ? ಮುಂದೋದ್ಮೇಲೆ ಅಯ್ಯೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ನಲ್ಲ ಅನ್ನೋದ್ಕಿಂತ ಇರುವಾಗಲೇ ಬದುಕಿ ಬಾಳಿ, ಚಿಂತೆ ಬಿಟ್ಟು ನಗಾಡಿ ಸ್ವಲ್ಪ. ಇಷ್ಟು ಹೇಳಿದ್ರು ಅದೇ ರಾಗ ಅದೇ ಹಾಡು ಅಂದರೆ ಯಾರು ಅದು ಪಾಪ ನಮ್ಮ ಚೆನ್ನಾಗಿ ಮುಟ್ಟಾಳ್ರು ಅಂದಿದ್ದು? ಥೋ, ನಿಮ್ಗಲ್ಲ ಬಿಡಿ, ಅವ್ರು ಬೇರೆಯವ್ರಿಗೆ ಹೇಳಿದ್ದು. ಯು ಕಂಟಿನ್ಯೂ ಸ್ಕ್ರಾಲಿಂಗ್. ಟ್ರಾವೆಲಿಂಗ್ ನ ಶುರು ಮಾಡಿ ಆಲ್ಮೋಸ್ಟ್ 5 ವರ್ಷಗಳಾಗ್ತಾ ಬಂದಿದೆ. ಈ ದಾರಿಯಲ್ಲಿ ಅದೆಷ್ಟೋ ಸಮಸ್ಯೆಗಳು ಬಂದ್ರು ಇವತ್ತಿಗೂ ನನ್ನ ಪ್ರಯಾಣ ಸಾಗ್ತಲೇ ಇದೆ. ಅದೆಷ್ಟೋ ಚಿಕ್ಕ ಚಿಕ್ಕ ಜಾಗಗಳನ್ನು ಸುತ್ತಿ, ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನು ಹತ್ತಿ, ಸಾವಿರಾರು ಕಿಲೋಮೀಟರ್ ಕ್ರಮಿಸಿ, ಸಿಕ್ಕ ಸಣ್ಣ ಸಣ್ಣ ಕ್ಷಣಗಳನ್ನ ಅನುಭವಿಸಿ ಮುಂದೆ ಸಾಗ್ತಾ ಇದ್ದೇನೆ. ಕೆಲವರು ಇದನ್ನ ಶೋಕಿ ಅಂದಿದ್ದುಂಟು, ಇನ್ ಕೆಲವರು ಜವಾಬ್ದಾರಿ ಇಲ್ಲ ಅಂದಿದ್ದು ಉಂಟು. ಆದ್ರೆ ಯಾರು ಏನಾದ್ರು ಅನ್ಕೊಂಡು ಅದೆಷ್ಟೋ ಜನ ಎಲ್ಲಾ ಜಾಗಗಳನ್ನ ಸುತ್ತಾಡಬೇಕು, ಎಂಜಾಯ್ ಮಾಡಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಜವಾಬ್ದಾರಿಗಳಿಗೆ ಕಟ್ಟಿಬಿದ್ದು ಅವೆಲ್ಲವನ್ನ ಮೂಟೆ ಕಟ್ಟಿ ಬದುಕಿಟ್ಟು ಬದುಕ್ತಾ ಇದ್ದಾರೆ. ಆದ್ರೆ ಸಮಸ್ಯೆಗಳು ಜವಾಬ್ದಾರಿಗಳು ಯಾರಿಗಿಲ್ಲ. ಇದೇ ಕಾರಣಗಳನ್ನ ಕೊಡ್ತಾ ಹೋದ್ರೆ ವಯಸ್ಸು ನಮಗೋಸ್ಕರ ಕಾಯ್ತಾ ಕೂರಲ್ಲ. ಸಂಪಾದಿಸೋ ಹಣದ ಜೊತೆಗೆ ನೆನಪುಗಳನ್ನ, ಹಾಗೆ ಸುತ್ತಾಡೋ ನೆನಪುಗಳ ಜೊತೆಗೆ ನೆಮ್ಮದಿ ಕೊಡೋ ಜಾಗಗಳನ್ನ. ಯಾಕಂದ್ರೆ ಇರೋದು ಒಂದೇ ಜನ್ಮ, ಒಂದೇ ಜೀವನ.